ನರೇಂದ್ರ ಮೋದಿ ಅವರ ಸೆಲ್ಫಿ ವಿಡಿಯೋನ ಫೇಸ್ಬುಕ್ ತೆಗೆದುಹಾಕಿತ್ತು. ಅದಕ್ಕೆ ತಡೆಯನ್ನ ನೀಡಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಮೇಟಾ ಸಂಸ್ಥೆ ಕ್ಷಮೆಯನ್ನ ಯಾಚನೆ ಮಾಡಿದೆ. ಮೋದಿ ಸೆಲ್ಫಿ ವಿಡಿಯೋ ಶಾರ್ಟ್ಗೆ ಫೇಸ್ಬುಕ್ ತಡೆಯನ್ನ ಹೇರಿತ್ತು. ವಿಡಿಯೋ ತೆಗೆದು ಹಾಕಿದ್ದಕ್ಕೆ ಕ್ಷಮೆ ಯಾಚಿಸಿದೆ ಮೇಟಾ ಸಂಸ್ಥೆ. ತಾಂತ್ರಿಕ ದೋಷದಿಂದ ವಿಡಿಯೋ ತೆಗೆಯಲಾಗಿದೆ. ಮೇಟಾ ಸಂಸ್ಥೆ ಅಧಿಕಾರಿಗಳಿಗೆ ಸಮನ್ಸ್ ಕೂಡ ನೀಡಲು ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಫೇಸ್ಬುಕ್ ಸಂಸ್ಥೆಯ ಕ್ರಮಕ್ಕೆ ಕೇಂದ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಮೋದಿ ಸೆಲ್ಫಿ ವಿಡಿಯೋ ಶಾರ್ಟ್ ವೈರಲ್ ಬೆನ್ನಲ್ಲೇ ಈ ಒಂದು ಘಟನೆ ಸಂಭವಿಸಿತ್ತು. ಮೋದಿ ವಿಡಿಯೋ ತೆಗೆದುಹಾಕಲಾಗಿದೆ ಅಂತ ಹೇಳಿ ಏನು ಸುದ್ದಿಗಳು ಬರ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇಟಾ ಸಂಸ್ಥೆ ಕೇಂದ್ರ ಸರ್ಕಾರಕ್ಕೆ ಕ್ಷಮೆಯನ್ನ ಯಾಚಿಸಿದೆ. ತಾಂತ್ರಿಕ ದೋಷ, ಅದು ನಾವು ಬೇಕು ಅಂತ ಮಾಡಿದ್ದಲ್ಲ, ಅದು ತಾಂತ್ರಿಕ ದೋಷದಿಂದ ಡಿಲೀಟ್ ಆಗಿದೆ ಅಂತ ಹೇಳಿ ಮೇಟಾ ಸಂಸ್ಥೆ ಇವಾಗ ಕೇಂದ್ರ ಸರ್ಕಾರಕ್ಕೆ ಕ್ಷಮೆಯನ್ನು ಯಾಚಿಸಿದೆ. ಮೋದಿ ಸೆಲ್ಫಿ ವಿಡಿಯೋ ಬಿಟ್ಟಿದ್ರಪ್ಪ, ಬ್ಯಾಕ್ ಟು ಬ್ಯಾಕ್ 3 ವಿಡಿಯೋಗಳನ್ನು ಬಿಟ್ಟಿದ್ರು. ಆ ವಿಡಿಯೋದಲ್ಲಿ ಈ ವಿಡಿಯೋಗಳು ಡಿಲೀಟ್ ಆಗಿದ್ವು ಫೇಸ್ಬುಕ್ನಿಂದ. ಸೊ ಯಾಕೆ ಅಂತೇಳಿ ಕೇಂದ್ರ ಆಗ್ರಹಿಸ್ತಾ ಇತ್ತು. ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ನೀಟ್ಗೆ ಸಂಬಂಧಪಟ್ಟಾಗ ಮಾತನಾಡಿದ್ದಾರೆ, ಅಂಥ ವಿಡಿಯೋಗಳು ಡಿಲೀಟ್ ಆಗ್ತವೆ ಅಂದರೆ ಹೇಗೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಕೇಂದ್ರ ಸರ್ಕಾರ. ಮೇಟಾ ಸಂಸ್ಥೆಗೆ ಸಮನ್ಸ್ ಕೂಡ ನೀಡಲು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿತ್ತು. ಬಟ್ ಅದರ ಬೆನ್ನಲ್ಲೇ ಮೇಟಾ ಸಂಸ್ಥೆ ಕ್ಷಮೆ ಯಾಚನೆ ಮಾಡಿದೆ. ನಮ್ಮಿಂದ ಬೇಕು ಅಂತ ಆಗಿರ್ತಕ್ಕಂಥ ತಪ್ಪಲ್ಲ, ಅದು ತಾಂತ್ರಿಕ ದೋಷದಿಂದ ಆಗಿದೆ ಅಂಥೇಳಿ ಕ್ಷಮೆಯನ್ನು ಯಾಚನೆ ಮಾಡಿದೆ. ನರೇಂದ್ರ ಮೋದಿ ಅವರ ವಿಡಿಯೋ ದಾಖಲೆಯ ಮಟ್ಟಿಗೆ ವ್ಯೂಸ್ ಪಡ್ಕೊಂಡಿತ್ತು, ಫಾಲೋವರ್ಸ್ ಪಡ್ಕೊಂಡಿತ್ತು. ಮಿಲಿಯನ್ ಗಟ್ಟಲೆ, ಕೋಟ್ಯಾಂತರ ಗಟ್ಟಲೆ ವ್ಯೂಸ್ ಹೋಗಿತ್ತು. ಅಂಥ ವಿಡಿಯೋ ಹೇಗೆ ಡಿಲೀಟ್ ಆಗುತ್ತೆ? ಸೊ ಅದಕ್ಕೆ ಕೇಂದ್ರ ಸರ್ಕಾರ ಕೆಂಡಾಮಂಡಲಾಗಿತ್ತು ಮೇಟಾ ಸಂಸ್ಥೆ ಮೇಲೆ, ಫೇಸ್ಬುಕ್ ಕಂಪನಿಯ ಮೇಲೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಕ್ಷಮೆಯನ್ನು ಯಾಚಿಸಿದೆ ಮೇಟಾ ಸಂಸ್ಥೆ.